ದಿನಗಳ ಕಾಲ ಪ್ರವಾಸ ಪ್ಯಾಕೇಜ್ ಅನ್ನು ಪ್ರವಾಸೋದ್ಯಮ ಇಲಾಖೆ ಪ್ರಕಟ ಮಾಡಿದೆ. ಕರ್ನಾಟಕದ ಜನರನ್ನು ವಯನಾಡಿಗೆ ಕರ್ಕೊಂಡು ಹೋಗೋ ಪ್ರವಾಸ ಪ್ಯಾಕೇಜ್ ಸಾಕಷ್ಟು ಟೀಕೆ ಬರ್ತಾ ಇದೆ ಸರ್ಕಾರದ ನಡೆಗೆ. ವಯನಾಡಿನ ಲೋಕಸಭಾ ಸದಸ್ಯರು ಮೊದಲು ರಾಹುಲ್ ಗಾಂಧಿದರು, ಅಲ್ಲಿದ್ದ ಈಗ ಪ್ರಿಯಾಂಕ, ಅವನು ಖುಷಿ ಪಡಿಸೋದ್ರಾಗೇ ಇವರು ತಮ್ಮ ಜೀವನ ಹಾಳು ಮಾಡ್ಕೊಳಕತ್ತಾರೆ. ಅಲ್ಲಿ ಆಣೆ ತುಳಿತಕ್ಕೊಳಗಾದ್ರೂ ಪರಿಹಾರ ಕೊಡೋದು, ರಾಜ್ಯದಲ್ಲಿ ಆನೆ ತುಳಿತಕ್ಕಿಂತ ಅಲ್ಲಿ ಪರಿಹಾರ ಹೆಚ್ಚು ಕೊಡೋದು, ಅಲ್ಲಿ ಅಭಿವೃದ್ಧಿಗೆ ಹಣ ಕೊಡೋದು, ಅಲ್ಲಿ ಏನು ನೆರೆಹೊಳಿ ಬಂದಾಗ ಅಲ್ಲಿ ಸರ್ಕಾರದ ಬೊಕ್ಕಸದ ಹಣ ಕೊಡೋದು. ಇವತ್ತು ಅಲ್ಲಿಗೆ ಪ್ರವಾಸ ಏನು ಅವಶ್ಯ ಇದೆ? ಇಲ್ಲೇ ಸಾಕಷ್ಟು ಅದಕ್ಕಿಂತ ಒಳ್ಳೆಯ ಸುಂದರವಾದಂಥ ತಾಣಗಳು ಕರ್ನಾಟಕದಲ್ಲಿವೆ. ಮತ್ತು ಕರ್ನಾಟಕವನ್ನು ಬಿಟ್ಟು ಹೊರಗೆ ಮಕ್ಕಳಿಗೆ ಅವಕಾಶ ಯಾರಿಗೂ ಕೊಟ್ಟಿಲ್ಲ. ಆದರೆ ಇವತ್ತು ಕೇವಲ ಈ ಗಾಂಧಿ ಕುಟುಂಬನ ಖುಷಿ ಪಡಿಸಲಿಕ್ಕೆ ಮತ್ತು ವಾಡ್ರಾ ಕುಟುಂಬನ ಖುಷಿ ಪಡಿಸಲಿಕ್ಕೆ ಈ ರೀತಿ ಅತ್ಯಂತ ಕೀಳು ಮಟ್ಟದ ರಾಜಕಾರಣದಲ್ಲಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಬಂದು ನಿಂತಿದೆ. ನಾನು ಆಗ್ರಹ ಮಾಡ್ತೀನಿ, ನಮ್ಮಲ್ಲೇ ಸಾಕಷ್ಟು ಮೈಸೂರು ಇರ್ಬೋದು, ಕೊಡಗು ಇರ್ಬೋದು, ಅನೇಕ ಸುಂದರವಾದಂಥ ಪ್ರದೇಶಗಳದಾವು. ಮಂಗಳೂರು ಕರಾವಳಿ ಭಾಗ ಇರ್ಬೋದು, ಅಲ್ಲಿ ಮಡಿಕೇರಿ, ಚಿಕ್ಕಮಗಳೂರು, ಎಲ್ಲೇ ನಮ್ಮ ಕರ್ನಾಟಕದ ಹಣ, ಕನ್ನಡಿಗರ ಹಣ ಕನ್ನಡಿಗರ ಮಕ್ಕಳಿಗೇ ಖರ್ಚು ಮಾಡುವಂಥ ಕನಿಷ್ಠ ಬುದ್ಧಿ ಕೊಡಬೇಕು. ಇಲ್ಲಾಂದರೆ ನಮ್ಮ ಸಿದ್ದರಾಮಯ್ಯನವ್ರು ಹೇಳ್ತಾರೆ, ಮುಸ್ಲಿಮರ ಶಾಲೆಗಳಿಗೆ ಬೇಕಾದಷ್ಟು ಹಣ ಕೊಡ್ತೀನಿ ನಾನು, ಇದ್ದ ಕನ್ನಡ ಶಾಲೆಗಳು ಹಾಳಾಗಿ ಹೋಗಿವೆ, ಶಿಕ್ಷಕರ ನೇಮಕಾತಿ ಇಲ್ಲ, ಅವ್ರು ಸರಿಯಾಗಿ ಸಂಬಳ ಬರ್ತಾಯಿಲ್ಲ, ಶಾಲಾ ಕೋಣೆಗಳು ಬಿದ್ದು ಯಾವ ಮಕ್ಕಳ ಮ್ಯಾಗೆ ಬೀಳ್ತಾವಂಥ ಭಯ ಇದೆ, ಅದನ್ನು ಬಿಟ್ಟು ಉರ್ದು ಶಾಲೆಗೇ ಕೊಡ್ತೀನಿ ಅನ್ನೋಂಥ ಅತ್ಯಂತ ಕೀಳು ಮಟ್ಟದ ಒಂದು ಸಮುದಾಯವನ್ನು ಖುಷಿಪಡಿಸುವಂಥ ಕೆಟ್ಟ ಕೆಲಸದಲ್ಲಿ ಇವತ್ತು ಸಿದ್ದರಾಮಯ್ಯನವರು ತೊಡಗಿಬಿಟ್ಟಿದ್ದಾರೆ. ಇದರಿಂದ ಇಲ್ಲಿ ಯಾರಿಗೂ ನ್ಯಾಯ ಕೊಡುವಂಥದ್ದು ಇವತ್ತು ವಯನಾಡು ಆಗಲಿ, ಇವತ್ತು ನೋಡ್ರಿ ಅಲ್ಪಸಂಖ್ಯಾತ ಇಲಾಖೆಯಿಂದ 400 ಯುವಕರಿಗೆ ಪೊಲೀಸ್ PSI ಟ್ರೈನಿಂಗ್. ಏನಿದ್ರ ಅರ್ಥ? ದಲಿತರಿಗಿಲ್ಲ, ಹಿಂದುಳಿದವ್ರಿಗಿಲ್ಲ, ಅವರಿಗೆ ಯಾಕೆ ಟ್ರೈನಿಂಗು? ಸರ್ಕಾರದ ಕೆಲಸ ಅದು. ಈಗ ಟ್ರೈನಿಂಗ್ ಕೊಡೋದು, ನಾಳೆ ಕ್ವಶನ್ ಪೇಪರ್ ಲೀಕ್ ಮಾಡಿ ಅವ್ರನ್ನೆಲ್ಲ PSI ನೇಮಕ ಮಾಡೋದು. ಸಾವಕಾಶವಾಗಿ ಸಿದ್ದರಾಮಯ್ಯ ಮತ್ತು ಜಮೀರ್ ಅಹ್ಮದ್ ಖಾನು ಈ ರಾಜ್ಯವನ್ನು ಇಸ್ಲಾಮೀಕರಣ ಮಾಡ್ಲಿಕ್ಕಂತ ನಾನು ನೇರವಾಗಿ ಅಪವಾದ ಮಾಡ್ತೇನೆ. 3 ದಿನಗಳ ಕಾಲ ಪ್ರವಾಸ ಪ್ಯಾಕೇಜ್ ಅನ್ನು ಪ್ರವಾಸೋದ್ಯಮ ಇಲಾಖೆ ಪ್ರಕಟ ಮಾಡಿದೆ. ಕರ್ನಾಟಕದ ಜನರನ್ನು ವಯನಾಡಿಗೆ ಕರ್ಕೊಂಡು ಹೋಗೋ ಪ್ರವಾಸ ಪ್ಯಾಕೇಜ್ ಸಾಕಷ್ಟು ಟೀಕೆ ಬರ್ತಾ ಇದೆ ಸರ್ಕಾರದ ನಡೆಗೆ. ವಯನಾಡಿನ ಲೋಕಸಭಾ ಸದಸ್ಯರು ಮೊದಲು ರಾಹುಲ್ ಗಾಂಧಿದರು, ಅಲ್ಲಿದ್ದ ಈಗ ಪ್ರಿಯಾಂಕ, ಅವನು ಖುಷಿ ಪಡಿಸೋದ್ರಾಗೇ ಇವರು ತಮ್ಮ ಜೀವನ ಹಾಳು ಮಾಡ್ಕೊಳಕತ್ತಾರೆ. ಅಲ್ಲಿ ಆಣೆ ತುಳಿತಕ್ಕೊಳಗಾದ್ರೂ ಪರಿಹಾರ ಕೊಡೋದು, ರಾಜ್ಯದಲ್ಲಿ ಆನೆ ತುಳಿತಕ್ಕಿಂತ ಅಲ್ಲಿ ಪರಿಹಾರ ಹೆಚ್ಚು ಕೊಡೋದು, ಅಲ್ಲಿ ಅಭಿವೃದ್ಧಿಗೆ ಹಣ ಕೊಡೋದು, ಅಲ್ಲಿ ಏನು ನೆರೆಹೊಳಿ ಬಂದಾಗ ಅಲ್ಲಿ ಸರ್ಕಾರದ ಬೊಕ್ಕಸದ ಹಣ ಕೊಡೋದು. ಇವತ್ತು ಅಲ್ಲಿಗೆ ಪ್ರವಾಸ ಏನು ಅವಶ್ಯ ಇದೆ? ಇಲ್ಲೇ ಸಾಕಷ್ಟು ಅದಕ್ಕಿಂತ ಒಳ್ಳೆಯ ಸುಂದರವಾದಂಥ ತಾಣಗಳು ಕರ್ನಾಟಕದಲ್ಲಿವೆ. ಮತ್ತು ಕರ್ನಾಟಕವನ್ನು ಬಿಟ್ಟು ಹೊರಗೆ ಮಕ್ಕಳಿಗೆ ಅವಕಾಶ ಯಾರಿಗೂ ಕೊಟ್ಟಿಲ್ಲ. ಆದರೆ ಇವತ್ತು ಕೇವಲ ಈ ಗಾಂಧಿ ಕುಟುಂಬನ ಖುಷಿ ಪಡಿಸಲಿಕ್ಕೆ ಮತ್ತು ವಾಡ್ರಾ ಕುಟುಂಬನ ಖುಷಿ ಪಡಿಸಲಿಕ್ಕೆ ಈ ರೀತಿ ಅತ್ಯಂತ ಕೀಳು ಮಟ್ಟದ ರಾಜಕಾರಣದಲ್ಲಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಬಂದು ನಿಂತಿದೆ. ನಾನು ಆಗ್ರಹ ಮಾಡ್ತೀನಿ, ನಮ್ಮಲ್ಲೇ ಸಾಕಷ್ಟು ಮೈಸೂರು ಇರ್ಬೋದು, ಕೊಡಗು ಇರ್ಬೋದು, ಅನೇಕ ಸುಂದರವಾದಂಥ ಪ್ರದೇಶಗಳದಾವು. ಮಂಗಳೂರು ಕರಾವಳಿ ಭಾಗ ಇರ್ಬೋದು, ಅಲ್ಲಿ ಮಡಿಕೇರಿ, ಚಿಕ್ಕಮಗಳೂರು, ಎಲ್ಲೇ ನಮ್ಮ ಕರ್ನಾಟಕದ ಹಣ, ಕನ್ನಡಿಗರ ಹಣ ಕನ್ನಡಿಗರ ಮಕ್ಕಳಿಗೇ ಖರ್ಚು ಮಾಡುವಂಥ ಕನಿಷ್ಠ ಬುದ್ಧಿ ಕೊಡಬೇಕು. ಇಲ್ಲಾಂದರೆ ನಮ್ಮ ಸಿದ್ದರಾಮಯ್ಯನವ್ರು ಹೇಳ್ತಾರೆ, ಮುಸ್ಲಿಮರ ಶಾಲೆಗಳಿಗೆ ಬೇಕಾದಷ್ಟು ಹಣ ಕೊಡ್ತೀನಿ ನಾನು, ಇದ್ದ ಕನ್ನಡ ಶಾಲೆಗಳು ಹಾಳಾಗಿ ಹೋಗಿವೆ, ಶಿಕ್ಷಕರ ನೇಮಕಾತಿ ಇಲ್ಲ, ಅವ್ರು ಸರಿಯಾಗಿ ಸಂಬಳ ಬರ್ತಾಯಿಲ್ಲ, ಶಾಲಾ ಕೋಣೆಗಳು ಬಿದ್ದು ಯಾವ ಮಕ್ಕಳ ಮ್ಯಾಗೆ ಬೀಳ್ತಾವಂಥ ಭಯ ಇದೆ, ಅದನ್ನು ಬಿಟ್ಟು ಉರ್ದು ಶಾಲೆಗೇ ಕೊಡ್ತೀನಿ ಅನ್ನೋಂಥ ಅತ್ಯಂತ ಕೀಳು ಮಟ್ಟದ ಒಂದು ಸಮುದಾಯವನ್ನು ಖುಷಿಪಡಿಸುವಂಥ ಕೆಟ್ಟ ಕೆಲಸದಲ್ಲಿ ಇವತ್ತು ಸಿದ್ದರಾಮಯ್ಯನವರು ತೊಡಗಿಬಿಟ್ಟಿದ್ದಾರೆ. ಇದರಿಂದ ಇಲ್ಲಿ ಯಾರಿಗೂ ನ್ಯಾಯ ಕೊಡುವಂಥದ್ದು ಇವತ್ತು ವಯನಾಡು ಆಗಲಿ, ಇವತ್ತು ನೋಡ್ರಿ ಅಲ್ಪಸಂಖ್ಯಾತ ಇಲಾಖೆಯಿಂದ 400 ಯುವಕರಿಗೆ ಪೊಲೀಸ್ PSI ಟ್ರೈನಿಂಗ್. ಏನಿದ್ರ ಅರ್ಥ? ದಲಿತರಿಗಿಲ್ಲ, ಹಿಂದುಳಿದವ್ರಿಗಿಲ್ಲ, ಅವರಿಗೆ ಯಾಕೆ ಟ್ರೈನಿಂಗು? ಸರ್ಕಾರದ ಕೆಲಸ ಅದು. ಈಗ ಟ್ರೈನಿಂಗ್ ಕೊಡೋದು, ನಾಳೆ ಕ್ವಶನ್ ಪೇಪರ್ ಲೀಕ್ ಮಾಡಿ ಅವ್ರನ್ನೆಲ್ಲ PSI ನೇಮಕ ಮಾಡೋದು. ಸಾವಕಾಶವಾಗಿ ಸಿದ್ದರಾಮಯ್ಯ ಮತ್ತು ಜಮೀರ್ ಅಹ್ಮದ್ ಖಾನು ಈ ರಾಜ್ಯವನ್ನು ಇಸ್ಲಾಮೀಕರಣ ಮಾಡ್ಲಿಕ್ಕಂತ ನಾನು ನೇರವಾಗಿ ಅಪವಾದ ಮಾಡ್ತೇನೆ.
3 ದಿನಗಳ ಕಾಲ ಪ್ರವಾಸ ಪ್ಯಾಕೇಜ್ ಅನ್ನ ಪ್ರವಾಸೋದ್ಯಮ ಇಲಾಖೆ ಪ್ರಕಟ ಮಾಡಿದೆ. ಕರ್ನಾಟಕದ ಜನರನ್ನು ವಯನಾಡಕ್ಕೆ ಕರ್ಕೊಂಡು ಹೋಗೋ ಪ್ರವಾಸ ಪ್ಯಾಕೇಜ್ ಸಾಕಷ್ಟು ಟೀಕೆ ಬರ್ತಾ ಇದೆ ಸರ್ಕಾರದ ನಡೆಗೆ. ವಯನಾಡಿನ ಲೋಕಸಭಾ ಸದಸ್ಯರು ಮೊದಲು ರಾಹುಲ್ ಗಾಂಧಿದು ಅಲ್ಲಿದ್ದ ಈಗ ಪ್ರಿಯಾಂಕ ಅವನು ಖುಷಿ ಪಡಿಸೋದ್ರಾಗೇ ಇವರು ತಮ್ಮ ಜೀವನ ಹಾಳು ಮಾಡ್ಕೊಳಕತ್ತಾರೆ. ಅಲ್ಲಿ ಆಣೆ ತುಳಿತಕ್ಕೊಳಗಾದ್ರೂ ಪರಿಹಾರ ಕೊಡೋದು, ರಾಜ್ಯದಲ್ಲಿ ಆನೆ ತುಳಿತಕ್ಕಿಂತ ಅಲ್ಲಿ ಪರಿಹಾರ ಹೆಚ್ಚು ಕೊಡೋದು, ಅಲ್ಲಿ ಅಭಿವೃದ್ಧಿಗೆ ಹಣ ಕೊಡೋದು, ಅಲ್ಲಿ ಏನು ನೆರೆ ಹಾವಳಿ ಬಂದಾಗ ಅಲ್ಲಿ ಸರ್ಕಾರದ ಬೊಕ್ಕಸದ ಹಣ ಕೊಡೋದು. ಇವತ್ತು ಅಲ್ಲಿಗೆ ಪ್ರವಾಸ ಏನು ಅವಶ್ಯ ಇದೆ? ಇಲ್ಲೇ ಸಾಕಷ್ಟು ಅದಕ್ಕಿಂತ ಒಳ್ಳೆಯ ಸುಂದರವಾದಂಥ ತಾಣಗಳು ಕರ್ನಾಟಕದಲ್ಲಿವೆ. ಮತ್ತು ಕರ್ನಾಟಕವನ್ನು ಬಿಟ್ಟು ಹೊರಗೆ ಮಕ್ಕಳಿಗೆ ಅವಕಾಶ ಯಾರಿಗೂ ಕೊಟ್ಟಿಲ್ಲ. ಆದರೆ ಇವತ್ತು ಕೇವಲ ಈ ಗಾಂಧಿ ಕುಟುಂಬನ ಖುಷಿ ಪಡಿಸಲಿಕ್ಕೆ ಮತ್ತು ವಾಡ್ರಾ ಕುಟುಂಬನ ಖುಷಿ ಪಡಿಸಲಿಕ್ಕೆ ಈ ರೀತಿ ಅತ್ಯಂತ ಕೀಳು ಮಟ್ಟದ ರಾಜಕಾರಣದಲ್ಲಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಬಂದು ನಿಂತಿದೆ. ನಾನು ಆಗ್ರಹ ಮಾಡ್ತೀನಿ, ನಮ್ಮಲ್ಲೇ ಸಾಕಷ್ಟು ಮೈಸೂರು ಇರ್ಬೋದು, ಕೊಡಗು ಇರ್ಬೋದು, ಅನೇಕ ಸುಂದರವಾದಂಥ ಪ್ರದೇಶಗಳದಾವು. ಮಂಗಳೂರು ಕರಾವಳಿ ಭಾಗ ಇರ್ಬೋದು, ಅಲ್ಲಿ ಮಡಿಕೇರಿ, ಚಿಕ್ಕಮಗಳೂರು, ಎಲ್ಲೇ ನಮ್ಮ ಕರ್ನಾಟಕದ ಹಣ, ಕನ್ನಡಿಗರ ಹಣ ಕನ್ನಡಿಗರ ಮಕ್ಕಳಿಗೆ ಖರ್ಚು ಮಾಡುವಂಥ ಕನಿಷ್ಠ ಬುದ್ಧಿ ಕೊಡಬೇಕು. ಇಲ್ಲಾಂದರೆ ನಮ್ಮ ಸಿದ್ದರಾಮಯ್ಯನವ್ರು ಹೇಳ್ತಾರೆ, ಮುಸ್ಲಿಮರ ಶಾಲೆಗಳಿಗೆ ಬೇಕಾದಷ್ಟು ಹಣ ಕೊಡ್ತೀನಿ ನಾನು, ಇದ್ದ ಕನ್ನಡ ಶಾಲೆಗಳು ಹಾಳಾಗಿ ಹೋಗಿವೆ, ಶಿಕ್ಷಕರ ನೇಮಕಾತಿ ಇಲ್ಲ, ಅವ್ರು ಸರಿಯಾಗಿ ಸಂಬಳ ಬರ್ತಾಯಿಲ್ಲ, ಶಾಲಾ ಕೋಣೆಗಳು ಬಿದ್ದು ಯಾವಾಗ ಯಾವ ಮಕ್ಕಳ ಮ್ಯಾಗೆ ಬೀಳ್ತಾವಂತ ಭಯ ಇದೆ, ಅದನ್ನು ಬಿಟ್ಟು ಉರ್ದು ಶಾಲೆಗೇ ಕೊಡ್ತೀನಿ ಅನ್ನೋಂಥ ಅತ್ಯಂತ ಕೀಳು ಮಟ್ಟದ ಒಂದು ಸಮುದಾಯವನ್ನು ಖುಷಿಪಡಿಸುವಂಥ ಕೆಟ್ಟ ಕೆಲಸದಲ್ಲಿ ಇವತ್ತು ಸಿದ್ದರಾಮಯ್ಯನವರು ತೊಡಗಿಬಿಟ್ಟಿದ್ದಾರೆ. ಇದರಿಂದ ಇಲ್ಲಿ ಯಾರಿಗೂ ನ್ಯಾಯ ಕೊಡುವಂಥದ್ದು ಇವತ್ತು ವಯನಾಡು ಆಗಲಿ, ಇವತ್ತು ನೋಡ್ರಿ ಅಲ್ಪಸಂಖ್ಯಾತ ಇಲಾಖೆಯಿಂದ 400 ಯುವಕರಿಗೆ ಪೊಲೀಸ್ PSI ಟ್ರೈನಿಂಗ್. ಏನಿದ್ರ ಅರ್ಥ? ದಲಿತರಿಗಿಲ್ಲ, ಹಿಂದುಳಿದವ್ರಿಗಿಲ್ಲ, ಅವ್ರಿಗೆ ಯಾಕೆ ಟ್ರೈನಿಂಗು? ಸರ್ಕಾರದ ಕೆಲಸ ಅದು. ಈಗ ಟ್ರೈನಿಂಗ್ ಕೊಡೋದು, ನಾಳೆ ಕ್ವಶನ್ ಪೇಪರ್ ಲೀಕ್ ಮಾಡಿ ಅವ್ರನ್ನೆಲ್ಲ PSI ನೇಮಕ ಮಾಡೋದು. ಸಾವಕಾಶವಾಗಿ ಸಿದ್ದರಾಮಯ್ಯ ಮತ್ತು ಜಮೀರ್ ಅಹ್ಮದ್ ಖಾನು ಈ ರಾಜ್ಯವನ್ನು ಇಸ್ಲಾಮೀಕರಣ ಮಾಡ್ಲಿಕ್ಕಂತ ನಾನು ನೇರವಾಗಿ ಅಪವಾದ ಮಾಡ್ತೇನೆ. 3 ದಿನಗಳ ಕಾಲ ಪ್ರವಾಸ ಪ್ಯಾಕೇಜ್ ಅನ್ನ ಪ್ರವಾಸೋದ್ಯಮ ಇಲಾಖೆ ಪ್ರಕಟ ಮಾಡಿದೆ. ಕರ್ನಾಟಕದ ಜನರನ್ನು ವಯನಾಡಕ್ಕೆ ಕರ್ಕೊಂಡು ಹೋಗೋ ಪ್ರವಾಸ ಪ್ಯಾಕೇಜ್ ಸಾಕಷ್ಟು ಟೀಕೆ ಬರ್ತಾ ಇದೆ ಸರ್ಕಾರದ ನಡೆಗೆ. ವಯನಾಡಿನ ಲೋಕಸಭಾ ಸದಸ್ಯರು ಮೊದಲು ರಾಹುಲ್ ಗಾಂಧಿದು ಅಲ್ಲಿದ್ದ ಈಗ ಪ್ರಿಯಾಂಕ ಅವನು ಖುಷಿ ಪಡಿಸೋದ್ರಾಗೇ ಇವರು ತಮ್ಮ ಜೀವನ ಹಾಳು ಮಾಡ್ಕೊಳಕತ್ತಾರೆ. ಅಲ್ಲಿ ಆಣೆ ತುಳಿತಕ್ಕೊಳಗಾದ್ರೂ ಪರಿಹಾರ ಕೊಡೋದು, ರಾಜ್ಯದಲ್ಲಿ ಆನೆ ತುಳಿತಕ್ಕಿಂತ ಅಲ್ಲಿ ಪರಿಹಾರ ಹೆಚ್ಚು ಕೊಡೋದು, ಅಲ್ಲಿ ಅಭಿವೃದ್ಧಿಗೆ ಹಣ ಕೊಡೋದು, ಅಲ್ಲಿ ಏನು ನೆರೆ ಹಾವಳಿ ಬಂದಾಗ ಅಲ್ಲಿ ಸರ್ಕಾರದ ಬೊಕ್ಕಸದ ಹಣ ಕೊಡೋದು. ಇವತ್ತು ಅಲ್ಲಿಗೆ ಪ್ರವಾಸ ಏನು ಅವಶ್ಯ ಇದೆ? ಇಲ್ಲೇ ಸಾಕಷ್ಟು ಅದಕ್ಕಿಂತ ಒಳ್ಳೆಯ ಸುಂದರವಾದಂಥ ತಾಣಗಳು ಕರ್ನಾಟಕದಲ್ಲಿವೆ. ಮತ್ತು ಕರ್ನಾಟಕವನ್ನು ಬಿಟ್ಟು ಹೊರಗೆ ಮಕ್ಕಳಿಗೆ ಅವಕಾಶ ಯಾರಿಗೂ ಕೊಟ್ಟಿಲ್ಲ. ಆದರೆ ಇವತ್ತು ಕೇವಲ ಈ ಗಾಂಧಿ ಕುಟುಂಬನ ಖುಷಿ ಪಡಿಸಲಿಕ್ಕೆ ಮತ್ತು ವಾಡ್ರಾ ಕುಟುಂಬನ ಖುಷಿ ಪಡಿಸಲಿಕ್ಕೆ ಈ ರೀತಿ ಅತ್ಯಂತ ಕೀಳು ಮಟ್ಟದ ರಾಜಕಾರಣದಲ್ಲಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಬಂದು ನಿಂತಿದೆ. ನಾನು ಆಗ್ರಹ ಮಾಡ್ತೀನಿ, ನಮ್ಮಲ್ಲೇ ಸಾಕಷ್ಟು ಮೈಸೂರು ಇರ್ಬೋದು, ಕೊಡಗು ಇರ್ಬೋದು, ಅನೇಕ ಸುಂದರವಾದಂಥ ಪ್ರದೇಶಗಳದಾವು. ಮಂಗಳೂರು ಕರಾವಳಿ ಭಾಗ ಇರ್ಬೋದು, ಅಲ್ಲಿ ಮಡಿಕೇರಿ, ಚಿಕ್ಕಮಗಳೂರು, ಎಲ್ಲೇ ನಮ್ಮ ಕರ್ನಾಟಕದ ಹಣ, ಕನ್ನಡಿಗರ ಹಣ ಕನ್ನಡಿಗರ ಮಕ್ಕಳಿಗೆ ಖರ್ಚು ಮಾಡುವಂಥ ಕನಿಷ್ಠ ಬುದ್ಧಿ ಕೊಡಬೇಕು. ಇಲ್ಲಾಂದರೆ ನಮ್ಮ ಸಿದ್ದರಾಮಯ್ಯನವ್ರು ಹೇಳ್ತಾರೆ, ಮುಸ್ಲಿಮರ ಶಾಲೆಗಳಿಗೆ ಬೇಕಾದಷ್ಟು ಹಣ ಕೊಡ್ತೀನಿ ನಾನು, ಇದ್ದ ಕನ್ನಡ ಶಾಲೆಗಳು ಹಾಳಾಗಿ ಹೋಗಿವೆ, ಶಿಕ್ಷಕರ ನೇಮಕಾತಿ ಇಲ್ಲ, ಅವ್ರು ಸರಿಯಾಗಿ ಸಂಬಳ ಬರ್ತಾಯಿಲ್ಲ, ಶಾಲಾ ಕೋಣೆಗಳು ಬಿದ್ದು ಯಾವಾಗ ಯಾವ ಮಕ್ಕಳ ಮ್ಯಾಗೆ ಬೀಳ್ತಾವಂತ ಭಯ ಇದೆ, ಅದನ್ನು ಬಿಟ್ಟು ಉರ್ದು ಶಾಲೆಗೇ ಕೊಡ್ತೀನಿ ಅನ್ನೋಂಥ ಅತ್ಯಂತ ಕೀಳು ಮಟ್ಟದ ಒಂದು ಸಮುದಾಯವನ್ನು ಖುಷಿಪಡಿಸುವಂಥ ಕೆಟ್ಟ ಕೆಲಸದಲ್ಲಿ ಇವತ್ತು ಸಿದ್ದರಾಮಯ್ಯನವರು ತೊಡಗಿಬಿಟ್ಟಿದ್ದಾರೆ. ಇದರಿಂದ ಇಲ್ಲಿ ಯಾರಿಗೂ ನ್ಯಾಯ ಕೊಡುವಂಥದ್ದು ಇವತ್ತು ವಯನಾಡು ಆಗಲಿ, ಇವತ್ತು ನೋಡ್ರಿ ಅಲ್ಪಸಂಖ್ಯಾತ ಇಲಾಖೆಯಿಂದ 400 ಯುವಕರಿಗೆ ಪೊಲೀಸ್ PSI ಟ್ರೈನಿಂಗ್. ಏನಿದ್ರ ಅರ್ಥ? ದಲಿತರಿಗಿಲ್ಲ, ಹಿಂದುಳಿದವ್ರಿಗಿಲ್ಲ, ಅವ್ರಿಗೆ ಯಾಕೆ ಟ್ರೈನಿಂಗು? ಸರ್ಕಾರದ ಕೆಲಸ ಅದು. ಈಗ ಟ್ರೈನಿಂಗ್ ಕೊಡೋದು, ನಾಳೆ ಕ್ವಶನ್ ಪೇಪರ್ ಲೀಕ್ ಮಾಡಿ ಅವ್ರನ್ನೆಲ್ಲ PSI ನೇಮಕ ಮಾಡೋದು. ಸಾವಕಾಶವಾಗಿ ಸಿದ್ದರಾಮಯ್ಯ ಮತ್ತು ಜಮೀರ್ ಅಹ್ಮದ್ ಖಾನು ಈ ರಾಜ್ಯವನ್ನು ಇಸ್ಲಾಮೀಕರಣ ಮಾಡ್ಲಿಕ್ಕಂತ ನಾನು ನೇರವಾಗಿ ಅಪವಾದ ಮಾಡ್ತೇನೆ.